ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ 400. ಈ ಫಿಲ್ಮ್ ನ ಹಿನ್ನೆಲೆ ಗಾಯನ, CGI, ಹಾಡು ಬರ್ದಿದ್ದು, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ಮಾಣ, ನಿರ್ದೇಶನ ಅಷ್ಟೇ ಅಲ್ಲದೆ ಈ ಮೂವಿಲಿ ಹೀರೋ ಆಗಿ ಆಕ್ಟ್ ಮಾಡಿರೋದು ಕೂಡ ಪ್ರಕಾಶ್ ಕಾಬೇಟುನೆ. ಈ ಮೂವಿನ ರಿಲೀಸ್ ಆದ್ಮೇಲೆ ನೋಡಿರೋ ಏಕೈಕ ವ್ಯಕ್ತಿನೂ ಪ್ರಕಾಶ್ ಕಾಬೇಟುನೆ. The snake shown in this film was created using computer graphics and 3D animations ಅಂತ. ಇದನ್ನ ತೋರಿಸಿ ಬಹಳ ಒಳ್ಳೆ ಕೆಲಸ ಮಾಡಿರ್ಬಿಡೋಣ. ಇಲ್ಲ ಅಂದಿದ್ರೆ ಈ ಥರ್ಡ್ ಕ್ಲಾಸ್ ಆನಿಮೇಟೆಡ್ ಗ್ರಾಫಿಕ್ಸ್ ಹಾವನ್ನ ನಿಜ ಅನ್ಕೊಂಡು ಕಂಪ್ಲೇಂಟ್ ಕೊಡಕ್ ಹೊಂಟಿದ್ದೆ. ಇನ್ನ ಈ ಫಿಲ್ಮ್ ಅಲ್ಲಿ ಹೀರೋಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿರೋದು ಮೀನಾ ಅಂತ. ಇವನ್ ಕೆಲಸ ಕಂಡಲ್ಲಿ ನ್ಯೂಸ್ ಪೇಪರ್ ಓದೋದು, ಅದನ್ನ ಹೀರೋ ಹೇಳು. ರೆಮೋ ಪೇಪರ್ ನಲ್ಲಿ ಒಂದು ರಿಪೋರ್ಟ್ ಬಂದಿದೆ ನೋಡ. ರೆಮೋ ಇಲ್ಲಿ ನೋಡ, ಇವಳು ಪೇಪರ್ ಅಲ್ಲಿ ಲೇಖನ ಪಬ್ಲಿಷ್ ಮಾಡಿದಾಳೆ. ವಾವ್, ಇಟ್ಸ್ ಅಮೇಜಿಂಗ್. ಗೊತ್ತಿದ್ದು ಹೋಗಿ ಹಳ್ಳಕ್ ಬೀಳೋದು. ನನಗೂ ಮಾಡ್ಲಿಕ್ಕೆ ಕೆಲಸ ಅಲ್ಲ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆ ಊರಲ್ಲಿ ವಜ್ರ ಕದಿಯಕ್ಕೆ ಬಂದವರು ಒಂದಿಬ್ರು ಯೂರಿನ್ ಮಾಡಕ್ಕೆ ಅಂತ ಬೈಕ್ ನಿಲ್ಸಿ ಇಳಿದಾಗ ಆ ಕಾಡಲ್ಲಿ ಒಂದ್ ಅಂಗಡಿ ಕಾಣಿಸ್ತದೆ. ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಲ್ಲಿ ಹೋದಾಗ ಅಂಗಡಿ ಓನರ್ ಮುದ್ಕ ಅಲ್ಲ ಓವರ್ ಆಕ್ಟಿಂಗ್ ಮುದ್ಕ ಸಿಗ್ತಾನೆ. ಸಾರಿ ಈ ನಡು ಕಾಡಿನಲ್ಲಿ ಒಂಟಿಯಾಗಿರುವುದು ಬೋರು. ಆ ಮುದ್ಕ ಅವನೂರಲ್ಲಿ ವಜ್ರ ಹೆಂಗ್ ಬಂದು ಅಂತ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. 400 ವರ್ಷದ ಹಿಂದೆ ಊರಿನ ಜನಕ್ಕೆಲ್ಲ ಕುಷ್ಠರೋಗ ಬಂದು ಸಾಯ್ತಿರ್ತಾರೆ. ಆಗ ಗ್ರೀನ್ ಸ್ಕ್ರೀನ್ ಕೋಟೆ ರಾಜನ್ ಮಗನಿಗೂ ಅದೇ ರೋಗ ಬರ್ತೈತಿ. ಅದಕ್ಕೆ ಸಾಯೋಕು ಮುಂಚೆ ವಜ್ರಗಳನ್ನ ಅಲ್ಲೊಂದ್ ಕಡೆ ಮುಚ್ಚಿಟ್ಟು ನೇಣ್ ಹಾಕೊಂಡ್ ಸಾಯ್ತಾನೆ. ಆಮೇಲೆ ದೆವ್ವ ಆಗಿ ಆ ಗ್ರೀನ್ ಸ್ಕ್ರೀನ್ ಕೋಟೆ ಹತ್ರ ಹೋದವ್ರನ್ನೆಲ್ಲ ಸಾಯಿಸ್ತಿರ್ತಾನಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅವರಿಬ್ರು ಕೋಟೆ ಹತ್ರ ಹೋಗ್ತಿದ್ದಂಗೆ ಇವನ್ ದರಿದ್ರ ರಿಯಾಕ್ಷನ್ ನೋಡ್ರಿ. ನಾನ್ ಗೇಮ್ ಆಡಬೇಕಾರೆ ನಮ್ಮ ಅಪ್ಪ ಬಂದ್ ಗುರಾಯಿಸಿದ್ರೆ ನನ್ ರಿಯಾಕ್ಷನ್ ಹಿಂಗೆ ಇರ್ತೈತಿ. ನೆಕ್ಸ್ಟ್ ಒಂದು ಕಚಡ ಫೈಟಿಂಗ್ ಜೊತೆ ಹೀರೋ ಎಂಟ್ರಿ ಹಾಕತ್. ಅಣ್ಣ ನೋಡ್ರಿ ಯಾವ ರೇಂಜ್ ಓಡಕತ್ತಾನ. ಯಾಕೆ ಲೇಟ್? ನಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇವನ್ ನೋಡ್ರಿ ಎಷ್ಟ್ ಚೆನ್ನಾಗ್ ಲೈನಲ್ಲಿ ಕಾಯಕತ್ತಾನೆ ಹೊಡಿಯಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೊಡ್ತಾ ತಿಂದ್ರು ಅಣ್ಣಂಗ್ ಎಷ್ಟ್ ಖುಷಿ ಆಗೈತ್ ನೋಡ್ರಿ. ವಾವ್, ಇಟ್ಸ್ ಅಮೇಜಿಂಗ್. ಹನಿ ಅನ್ನೋ ಇವಳು ಇದು ಯಾವ್ದೋ ಊರಲ್ಲಿ ವಜ್ರ ಸಿಗುತ್ತೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಆರ್ಟಿಕಲ್ ಬರೆಯೋದಕ್ಕೆ ಅಂತ ಬಂದಿರ್ತಾಳೆ. ವಾವ್, ಇಟ್ಸ್ ಅಮೇಜಿಂಗ್. ಇವಳು ನಮ್ ಹೀರೋ ರೆಮೋನ ಫ್ರೆಂಡ್ ತಂಗಿ ಅಂತ ಬೆಂಗಳೂರಿಂದ ಈ ಹಳ್ಳಿಗೆ ಬಂದಿರ್ತಾಳೆ. ಇವಳನ್ನು ವಾಪಸ್ ಬೆಂಗಳೂರಿಗೆ ಕಳ್ಸೋಕೆ ಅಂತಾನೆ ರೆಮೋ ಫ್ರೆಂಡ್ ಸುದೀಪ್ ರೆಮೋನ ಹಳ್ಳಿಗೆ ಕಳ್ಸಿರ್ತಾನೆ. ಈ ಹನಿ ಅನ್ನೋಳು ಈ ಊರಲ್ಲಿರೋ ಡಾಕ್ಟರ್ ಮನೇಲಿ ಇರ್ತಾಳೆ. ಈ ಡಾಕ್ಟರ್ ಅಂತೂ ಅವನ್ ಡೈಲಾಗ್ಗೆ ಅವನೇ ಕೌಂಟರ್ ಕೊಡ್ಕೊಂತಿರ್ತಾನೆ. ಕಾಲ ಬದಲಾಗಿದೆ ಅಮ್ಮ, ಈಗ ಹೆಂಗಸರು ಒಂದೇ ಗಂಡಸರು ಒಂದೇ, ಸ್ವಲ್ಪ ಹುಷಾರು, ಅನಗತ್ಯ ರಿಸ್ಕ್ ತಗೋಬೇಡ, ತುಂಬಾ ಅಪಾಯ ಇದೆ ಇಲ್ಲಿ. ಅದಲ್ಲದೆ ನೀನು ಒಂಟಿ ಹುಡುಗಿ ಬೇರೆ. ಈ ಭೂತ ದೆವ್ವ ಪ್ರೇತ ಎಲ್ಲ ಬೋಗಸ್. ನಾವೊಮ್ಮೆ ಆ ಕಾಡಿಗೆ ಹೋಗೋಣವಾ? ಅಯ್ಯಯ್ಯೋ, ನಡಿ ಹೋಗೋಣ. ಅಲ್ಲಿ ಕಪಾಳಕ್ಕೆ ಬಿದ್ರೆ ಮಾತ್ರ ಸರಿಯಾಗೋದವನು. ನೆಕ್ಸ್ಟ್ ಬೆಂಗಳೂರಿಂದ ಹಳ್ಳಿಗೆ ನಮ್ ಹೀರೋ ಬರ್ತಾನೆ. ಬರ್ತಿದ್ದಂಗೆನೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೀರೋಗೆ ಹೀರೋಯಿನ್ ಪರಿಚಯ ಆಗ್ತದೆ. ಫಿದಾ ಆಗ್ಬಿಟ್ಟಿದೀನಿ. ಹಂಗೆ ಆ ಊರಿನ ರುದ್ರನ್ನ ತೋರಿಸ್ತಾರೆ. ಇವನು ನಟೋರಿಯಸ್ ಕ್ರಿಮಿನಲ್ ಅಂತೆ. ಇವನಿಗೆ ಪೋಲಿಯೋ ಅನ್ನೋನು ಯಾವಾಗ್ಲೂ ಕಲ್ಲಲ್ಲಿ ಹೊಡಿತಿರ್ತಾನಂತೆ. ಅವನಿಗೆ ಇವನ್ ಹೊಡಿಬೇಕಾದ್ರೆ ಹನಿ ಅಲ್ಲಿಗೆ ಬಂದು ಬಿಡಿಸ್ತಾಳೆ. ಇವ್ರ 5 ಜನನು ನೋಡ್ರಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ಡ್ರೆಸ್ ಹಾಕಿದ್ರೋ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲೂ ಅದನ್ನೇ ಹಾಕೊಂಡಿರ್ತಾರೆ. ಈ ಮೂವಿಲಿ ಹೀರೋ ಪಲ್ಸರ್ 220 ಹೊರಟ್ರೆ ಯಮಹಾ ಗಾಡಿಲಿ ಹೋಗಿ ರೀಚ್ ಆಗ್ತಾನೆ. ಇನ್ನ ನಮ್ ಹೀರೋ ಓಡಿಸೋ ಇದೇ ಬೈಕ್ ಗಳನ್ನ ರುದ್ರನ್ ಹುಡುಗರು ಓಡಿಸ್ತಿರ್ತಾರೆ. ಎಲ್ರು ಬಟ್ಟೆ ಚೇಂಜ್ ಮಾಡಿದ್ರೆ ನಮ್ ಹೀರೋ ಒಂದೊಂದ್ ಸೀನ್ಗೆ ಒಂದೊಂದ್ ಮೊಬೈಲ್ ಚೇಂಜ್ ಮಾಡ್ತಾನೆ. ಅಣ್ಣ ನೀನೇನ್ ಫೈಟಿಂಗ್ ಮಾಡಕತ್ತೀಯೋ ಇಲ್ಲ ವಾರ್ಮ್ ಅಪ್ ಮಾಡಕತ್ತೀಯೋ? ಇವ್ರು ನೋಡ್ರಿ ಎಷ್ಟ್ ಚೆನ್ನಾಗಿ ಒಬ್ರಾದ್ಮೇಲೆ ಒಬ್ರು ಅಟ್ಯಾಕ್ ಮಾಡಕತ್ತಾರ ಅಂತ. ಅಣ್ಣ ಸೈಡಿಗೆ ನಿಲ್ಸಿದ್ ಗಾಡಿ ಆಗ್ಲೇ ರೋಡ್ ಮಧ್ಯಕ್ ಬಂದೈತಿ. ಈ ಊರಿನ ಮಾಟಗಾತಿ ನೋಡ್ರಿ ಬಣ್ಣದ ಅಂಗಡಿ ಇಟ್ಕೊಂಡ್ ಕುಂತಾಳೆ. ಮಾಟ ಮಾಡಕ್ ಬೇಕಾದವ್ ಬಿಟ್ಟು ಬೇರೆಲ್ಲಾ ಅದಾವ್ ನೋಡ್ರಿ. ವಾವ್, ಇಟ್ಸ್ ಅಮೇಜಿಂಗ್. ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋ ಲವ್ವರ್ಗೆ ಕಾಯ್ತಾ ಇರ್ಬೇಕಾದ್ರೆ ರುದ್ರನ್ ಕಡೆ ಬಂದು ಮುದ್ದೆ ದೊಣ್ಣಲ್ಲಿ ತಲೆ ಹೊಡಿತಾನೆ. ಆದ್ರೆ ಇಲ್ಲಿ ಹಣೆ ಕೆನ್ನೆ ಬಾಯಿ ರಕ್ತ ಆಗೈತಿ. ವಾವ್, ಇಟ್ಸ್ ಅಮೇಜಿಂಗ್. ಅವ್ನ್ ಎಸದ್ ಬರಕ್ ಹೇಳಿದ್ರೆ ಗುಡ್ಡೆ ಹಾಕೊಂಡ್ ಹೊಡ್ಯಾಕತ್ತಿರಲ್ರಿ. ಸಾರಿ ಈ ನಡು ಕಾಡಿನಲ್ಲಿ ಒಂಟಿಯಾಗಿರುವುದು ಬೋರು. ವಾವ್, ಇಟ್ಸ್ ಅಮೇಜಿಂಗ್. ನೆಕ್ಸ್ಟ್ ಬರೋ ಗ್ರಾಫಿಕ್ ಸೀನ್ಸ್ ನ ನೋಡಾದ್ಮೇಲೆ ಕಣ್ ಗುಡ್ಡೆ ಕಿತ್ಕೊಂಡು ಗೋಲಿ ತರ ಎಸಿಬೇಕು ಅನ್ಸ್ತತಿ.
2ನೇ ಕ್ಲಾಸ್ ಹುಡುಗರ ಹತ್ರ ಮಾಡಿಸಿದ್ರ ಗ್ರಾಫಿಕ್ಸ್ ನ? ಡಾಕ್ಟ್ರು ಅಲ್ಲೇ ಕೂತ್ಕೊಂಡಿದ್ರಿ, ಬನ್ನಿ. ಒಂದ್ ಚಾರ್ ಕೊಡೋರಿಗೆ. ಸಾಹೇಬ್ರೆ, ನೀವು ಬಂದಾಗಿಂದನು ಡಾಕ್ಟ್ರು ಮುಂದಿನ ಚೇರ್ನಾಗ ದೆವ್ವ ಕುಂತಾನೆ. ಅವಾಗ ಕಂಡಿರ್ಲಿಲ್ಲ ನಿಮ್ಗೆ? ಒಂದ್ ಚಾರ್ ಕೊಡೋರಿಗೆ. ವಾವ್, ಇಟ್ಸ್ ಅಮೇಜಿಂಗ್. ಆಂಟಿ, ನೀನೇನ್ ಕಂಪ್ಲೇಂಟ್ ಮಾಡಕತ್ತೀಯ ಇಲ್ಲ ನಮ್ ಸಾಹೇಬ್ರಿಗೆ ಪ್ರಪೋಸ್ ಮಾಡಕತ್ತೀಯ? ಆ ರೇಂಜಿಗೆ ನುಲಿಯಾಕತ್ತಿ? I love you. At first you love you and I love you, okay? ಈ ತರದೆಲ್ಲ ಇದಾರೆ ಜನ. ವಾವ್, ಇಟ್ಸ್ ಅಮೇಜಿಂಗ್. ತಂಗಿನ್ ಕರ್ಕೊಂಡ್ ಹೋಗಕ್ಕೆ ಸುದೀಪ್ ಬಂದವನು ಕರ್ಕೊಂಡ್ ಹೋಗದ್ ಬಿಟ್ಟು ಒಬ್ನೇ ಕಾಡಿಗೆ ಹೋಗಿ ಸಾಯ್ತಾನೆ. ಅದು ಶವಗಾರ ಅಲ್ಲ, ಇವ್ರ ರೂಮ್ ಅಲ್ಲೇ ಕಂಬಳಿ ಹಾಕಿ ಮಲಗ್ಸರೆ ಅಂತ ಆರಾಮಾಗಿ ಗೊತ್ತಾಕೈತಿ. ಅಂತ ಕ್ಲೋಸ್ ಫ್ರೆಂಡ್ಸ್ ಹತ್ರ ಅಣ್ಣಂಗ್ ಚಿಂತೆನೇ ಇಲ್ಲ. ಎಷ್ಟ್ ಜಾಲಿ ಮಾಡಕತ್ತ ನೋಡ್ರಿ. ತಿರ್ಗಾ ದರಿದ್ರ ಗ್ರಾಫಿಕ್ಸ್ ಬರ್ತೈತಿ. Oh my god, bro. Oh, hell no, man. What the fuck, man? Get your ass on. ಜನ ಎಲ್ಲ ಎಷ್ಟ್ ಚಂದ ಕೆಲ್ಸ ಬಿಟ್ಟು ಶೂಟಿಂಗ್ ನೋಡಕತ್ತಾರ ನೋಡ್ರಿ. ವಾವ್, ಇಟ್ಸ್ ಅಮೇಜಿಂಗ್. ನೆಕ್ಸ್ಟ್ ಸೀನ್ ಅಲ್ಲಿ ರೆಮೋ ಅಣ್ಣ ನಾನ್ ಕೋಟೆ ಹತ್ರ ಇದೀನಿ ವಜ್ರ ಸಿಕ್ಕತಿ ಅಂತಿದ್ದಂಗೆ ಡಾಕ್ಟರ್ ಒಬ್ನೇ ಕೋಟೆ ಒಳಗ್ ಹೋಗ್ತಾನೆ. ವಾವ್, ಇಟ್ಸ್ ಅಮೇಜಿಂಗ್. ಆಗ ಫ್ರೆಂಡು ಲವರ್ ಇಬ್ರು ಬಂದು ರೆಮೋ ಅಣ್ಣನ್ ಜಾಯ್ನ್ ಹಾಕಾರ. ಆಗ ಹೀರೋ ಹಿಂದೆಯಿಂದ ಡಾಕ್ಟರ್ನ ಲಾಕ್ ಮಾಡ್ಕೊಂತಾನೆ. ಇಷ್ಟೆಲ್ಲಾ ಕೊಲೆ ಮಾಡಿಸಿದ್ದು ಡಾಕ್ಟರೇ ಅಂತ ಅಣ್ಣಂಗ್ ಗೊತ್ತಾಕತಿ. ಡಾಕ್ಟರ್ ಕಾಡಲ್ಲಿ ಕ್ಯಾಮ್ರಾ ಇಟ್ಟದಂತೆ. ಹಂಗಿದ್ರು ಕೋಟೆ ಹತ್ರ ಇದೀನಿ ವಜ್ರ ಸಿಕ್ತು ಅಂತಿದ್ದಂಗೆನೆ ಹಿಂದೆ ಮುಂದೆ ನೋಡ್ಲಂಗೆ ಓಡ್ ಬಂದು ಶೂಟ್ ಮಾಡ್ಕೊಂತಾನೆ. ಹಿಂಗೆ ಕಣ್ಣಿಗೆ ಕಾಮಾಲೆ ತರ್ಸೋ ಈ ಮೂವಿ ಇಲ್ಲಿಗೆ ಮುಗಿತೈತಿ. ನಾನ್ ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದ್ ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.